ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗಿದೆಯಂತೆ. ಆದರೆ ಎರಡೆರಡು ರಿಪೋರ್ಟ್ ಬಂದರೆ ಅದು ಕಂಪ್ಲೀಟ್ ಆಗುತ್ತೆ. ಆ ವರದಿ ಕೂಡ ಈ ವೀಕೆಂಡಲ್ಲಿ ಬರುತ್ತಂತೆ ಅಂತ. ಯಾವುದು ಆ ಎರಡು ರಿಪೋರ್ಟ್ಸ್ ನೋಡಿ. ಚಾರ್ಜ್ ಶೀಟ್ಗೆ ಎರಡು ವರದಿ ಬಾಕಿ. ವಾರಾಂತ್ಯದಲ್ಲಿ ಎಫ್ಎಸ್ಎಲ್ ಸಿಎಫ್ಎಸ್ಎಲ್ ರಿಪೋರ್ಟ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದರ್ಶನ್ ಹಾಗೂ ಅವರ ಗ್ಯಾಂಗ್ ವಿರುದ್ಧ 3,000 ರಿಂದ 4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿ ಅವರನ್ನ ಕರೆತಂದಾಗಿನಿಂದ 4 ಸರೆಂಡರ್ ಆಗೋವರೆಗಿನ ವೃತ್ತಾಂತವನ್ನ ತೋರಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಇನ್ನು ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿ ಬರೋದು ಬಾಕಿ ಇದೆ. ದರ್ಶನ್ ಖ್ಯಾತ ಸೆಲೆಬ್ರಿಟಿ, ಹೀಗಾಗಿ ಇದು ಹೈ ಪ್ರೊಫೈಲ್ ಕೇಸ್ ಅನ್ನಿಸಿಕೊಂಡಿದೆ. ಹೀಗಾಗಿ ಘಟನೆಯ ಕುರಿತು ಹಲವು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಹಲವು ಆಯಾಮಗಳಲ್ಲಿ ಪ್ರಕರಣದ ಸೂಕ್ಷ್ಮತೆ ಅರಿತು ಪೊಲೀಸರು ಕೆಲಸ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಕಲೆ ಹಾಕಿದ ಎಲ್ಲಾ ವರದಿಗಳ ಪೈಕಿ ಭೌತಿಕ ವಿಶ್ಲೇಷಣೆ ವರದಿ ಮತ್ತು ಆಡಿಯೋ ವಿಶ್ಲೇಷಣೆ ವರದಿ ಬಾಕಿ ಇದೆಯಂತೆ. ಈ ಎರಡು ವರದಿ ಬಂದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಿನ ವಾರ ಫಿಕ್ಸ್ ಎನ್ನಲಾಗಿದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಪೊಲೀಸರ ಮುಂದೆ ಒಂದು ಹೇಳಿಕೆ ನೀಡುವ ಸಾಕ್ಷಿಗಳು ಕೋರ್ಟ್ ಮುಂದೆ ಬೇರೆಯದ ಹೇಳಿಕೆಯನ್ನು ನೀಡುತ್ತಾರೆ. ಹೀಗಾಗಬಾರದು ಅನ್ನೋ ಕಾರಣಕ್ಕೆ ಒಟ್ಟಾರೆ 45ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕರೆತಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಲಾಗಿದೆ. ಒಟ್ಟಾರೆ ಬೆಂಗಳೂರಿನ ಎಫ್ಎಸ್ಎಲ್ ಸೇರಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನಿಂದ ಎರಡೆರಡು ವರದಿಗಾಗಿ ಪೊಲೀಸರು ಕಾದು ಕುಳಿತಿದ್ದು, ಈ ವಾರಾಂತ್ಯದಲ್ಲಿ ಈ ಎಲ್ಲಾ ವರದಿಗಳು ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆಯಂತೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅದೇನು ಭಾಷಣ ಮಾಡಿ DCM DK ಶಿವಕುಮಾರ್ ಅವರು ಬರೀ ಭಾಷಣ ಮಾಡಿದ್ದೇ ಬಂತು. ಅವ್ರು ನೋಡ್ಬೇಕಾಗಿರೋ ಸುದ್ದಿ ಇದು. ಕ್ಲೀನ್ ಸಿಟಿಯ ನಟ್ಟ ನಡು ರಸ್ತೆಯಲ್ಲಿ ಒಂದು ಟಾಯ್ಲೆಟ್ ನೋಡಿ ಹೆಂಗಿದೆ ಅಂತ. DCM ಸಾಹೇಬ್ರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಶೌಚಾಲಯ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಯಾಕೆ ಬ್ರ್ಯಾಂಡ್ ಆಗ್ತಾ ಇರೋ ಬೆಂಗಳೂರಿನ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಂಗಳೂರ ಅಂತ ಅನಿಸುತ್ತೆ. ಬಯಲು ಶೌಚಾಲಯವನ್ನ ತೊಲಗಿಸೋದಕ್ಕೆ ಕೇಂದ್ರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ BBMP ಮಾತ್ರ ಇದಕ್ಕೆ ಥೇಟ್ ಆಪೋಸಿಟ್. BBMP ಕರ್ಮಕಾಂಡದ ವಿರುದ್ಧ ಜನಾಕ್ರೋಶ. ಪ್ರತಿಷ್ಠಿತ ಏರಿಯಾ ಆಗಿರೋ ಜಯನಗರ 7th ಬ್ಲಾಕ್ JSS ವೃತ್ತದ ಬಳಿಯ ಮುಖ್ಯ ರಸ್ತೆಯಲ್ಲೇ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದ್ಯಾವ ಎಂಜಿನಿಯರ್ ಪ್ಲಾನ್ ಮಾಡಿದ್ರೋ ಏನೋ, ಕ್ಲೀನ್ ಸಿಟಿ ಮಾಡೋ ಬದಲು ಗಲೀಜ್ ಸಿಟಿ ಮಾಡಲಾಗ್ತಾ ಇದೆ. BBMPಯ ಈ ಕರ್ಮಕಾಂಡದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ ಇದೆ, JSS ಸಿಗ್ನಲ್. ದಿನಕ್ಕೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ, ಸಾವಿರಾರು ಜನ ಓಡಾಡ್ತಾರೆ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಯಾಕೆ ಇದನ್ನು ಹೀಗೆ ಬಿಟ್ಕೊಂಡಿದ್ದಾರೋ, ಇಲ್ಲ ಕಂಪ್ಲೇಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗನ್ಸುತ್ತೆ ಇದನ್ನಲ್ಲಿ ಶಿಫ್ಟ್ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಆಗುತ್ತಾ ಇದು ಕೇಳಬೇಕು BBMP ಅವ್ರನ್ನ. ಕಳೆದ ಜನವರಿ ತಿಂಗಳಿನಿಂದ ಫುಟ್ಪಾತ್ನಲ್ಲಿರೋ ಈ ಶೌಚಾಲಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರೂ BBMP ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಅಷ್ಟೇ ಅಲ್ಲ, BBMP ಕಮಿಷನರ್ ಗಮನಕ್ಕೆ ತಂದ್ರೂ ಶೌಚಾಲಯ ತೆರವಾಗಿಲ್ಲ. ರೀ ಸ್ವಾಮಿ, ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಮಾಡಿ, ಫಸ್ಟಿಗೆ ಇಂತಹ ಶೌಚಾಲಯ, ಇಂತಹ ಅಡ್ಡಾದಿಡ್ಡಿ ಕೆಲಸಗಳನ್ನು ಸರಿ ಮಾಡೋ ಕಡೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್.
ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಭಾಷಣ ಮಾಡಿ DCM DK ಶಿವಕುಮಾರ್ ಅವರು ಬರೀ ಭಾಷಣ ಮಾಡಿದ್ದೇ ಬಂತು. ಅವ್ರು ನೋಡಬೇಕಾಗಿರೋ ಸುದ್ದಿ ಇದು. ಕ್ಲೀನ್ ಸಿಟಿಯ ನಟ್ಟ ನಡು ರಸ್ತೆಯಲ್ಲಿ ಒಂದು ಟಾಯ್ಲೆಟ್ ನೋಡಿ ಹೆಂಗಿದೆ ಅಂತ. DCM ಸಾಹೇಬ್ರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಶೌಚಾಲಯ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಸ್ಪಾಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಗ್ನಲ್ JSS ಸರ್ಕಲ್ ಅದು. ಸೊ ಸರ್ಕಲದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನೀವು ನೋಡ್ಬೋದು ಯಾವ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಶೌಚಾಲಯನ BBMP ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಯಾಕೆ ಬ್ರ್ಯಾಂಡ್ ಆಗ್ತಾ ಇರೋ ಬೆಂಗಳೂರಿನ ಸ್ಥಿತಿ. ಈ ದೃಶ್ಯಗಳನ್ನ ನೋಡಿದ್ರೆ ಇದು ಬೆಂಗಳೂರಾ ಅಂತ ಅನಿಸುತ್ತೆ. ಬಯಲು ಶೌಚಾಲಯವನ್ನ ತೊಲಗಿಸೋದಕ್ಕೆ ಕೇಂದ್ರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ BBMP ಮಾತ್ರ ಇದಕ್ಕೆ ಥೇಟ್ ಆಪೋಸಿಟ್. BBMP ಕರ್ಮಕಾಂಡದ ವಿರುದ್ಧ ಜನಾಕ್ರೋಶ. ಪ್ರತಿಷ್ಠಿತ ಏರಿಯಾ ಆಗಿರೋ ಜಯನಗರ 7th ಬ್ಲಾಕ್ JSS ವೃತ್ತದ ಬಳಿಯ ಮುಖ್ಯ ರಸ್ತೆಯಲ್ಲೇ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದ್ಯಾವ ಎಂಜಿನಿಯರ್ ಪ್ಲಾನ್ ಮಾಡಿದ್ರೋ ಏನೋ, ಕ್ಲೀನ್ ಸಿಟಿ ಮಾಡೋ ಬದಲು ಗಲೀಜ್ ಸಿಟಿ ಮಾಡಲಾಗ್ತಾ ಇದೆ. BBMPಯ ಈ ಕರ್ಮಕಾಂಡದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ ಇದೆ, JSS ಸಿಗ್ನಲ್. ದಿನಕ್ಕೆ ಸಾವಿರಾರು ವೆಹಿಕಲ್ ಓಡಾಡುತ್ತೆ, ಸಾವಿರಾರು ಜನ ಓಡಾಡ್ತಾರೆ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಯಾಕೆ ಇದನ್ನು ಹೀಗೆ ಬಿಟ್ಕೊಂಡಿದ್ದಾರೋ, ಇಲ್ಲ ಕಂಪ್ಲೇಂಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗನ್ಸುತ್ತೆ ಇದನ್ನಲ್ಲಿ ಶಿಫ್ಟ್ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಆಗುತ್ತಾ ಇದು ಕೇಳಬೇಕು BBMP ಅವ್ರನ್ನ. ಕಳೆದ ಜನವರಿ ತಿಂಗಳಿನಿಂದ ಫುಟ್ಪಾತ್ನಲ್ಲಿರೋ ಈ ಶೌಚಾಲಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದ್ರೂ BBMP ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಅಷ್ಟೇ ಅಲ್ಲ, BBMP ಕಮಿಷನರ್ ಗಮನಕ್ಕೆ ತಂದ್ರೂ ಶೌಚಾಲಯ ತೆರವಾಗಿಲ್ಲ. ರೀ ಸ್ವಾಮಿ, ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಮಾಡಿ, ಫಸ್ಟಿಗೆ ಇಂತಹ ಶೌಚಾಲಯ, ಇಂತಹ ಅಡ್ಡಾದಿಡ್ಡಿ ಕೆಲಸಗಳನ್ನು ಸರಿ ಮಾಡೋ ಕಡೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.